ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗಕ್ಕೆ ಬಂದು 30 ವರ್ಷ ಇವತ್ತಿಗೆ. ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ, ಅನುಭವ ಆಗಿದೆ. ಎಲ್ಲಾನು ನನಗೆ ವಸ್ತು ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ, ಚಿಕ್ಕ ನಿರ್ಮಾಪಕ. ನಮ್ದೇನಿದ್ರು ಚಿಕ್ಕ ಹೋಟ್ಲ ಮೇಲೆ ಆಗಿದ್ದಂತ ಅನುಭವಗಳು ನನಗೆ ಈ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂತ ಹೋಟ್ಲುಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು. ಕಾಟೇರ ನನಗೇನೋ ತರ 5 ಸ್ಟಾರ್ 7 ಸ್ಟಾರ್ ಅಂತ ಅನಿಸ್ಬಿಡ್ತು. ನಮ್ಮ ರಾಕ್ಲೈನ್ ಅವರ ಟ್ರೀಟ್ಮೆಂಟ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೆ ಅವ್ರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗ್ಲಿ, ಎಲ್ಲಾನು ನನಗೆ ಒಂಥರ ಕನಸು ತರ ಕಾಣ್ತಾ ಇದೆ. ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಿಕ್ಕೆ ತರುಣ್ ಸರ್ ನಮ್ಮ ಆಫೀಸ್ ಬಂದು ಒಂದು ಮಾತು ಹೇಳಿದ್ರು ನನಗೆ. ಅದು ನನಗೆ ಬಹಳ ಟಚ್ ಆಯ್ತು. ಯಾಕೆಂದ್ರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತವರೆಗೂ ಯಾರು ನನ್ನ ಆ ತರ ಕರೀಲಿಲ್ಲ. ಅವ್ರು ನನ್ಗೆ ಏನ್ ಹೇಳಿದ್ರು, ನಾನ್ ಕತೆ ಮಾಡುವಾಗ ಆ ಮಾದೇವಣ್ಣನ ಪಾತ್ರ ನೀವೇ ಮಾಡ್ಬೇಕು ಅಂತ ನನಗ್ ಕಾಡ್ತಾ ಇತ್ತು. ಅದಕ್ಕೆ ನಾನು ಬಂದು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್, ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ, ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್, ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು. ಮತ್ತೆ ಕಾಟೇರನ ಅವರು ತುಂಬಾ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ, ಅದು ನಿಜವಲ್ಲ ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತೀವಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ 30 ವರ್ಷದಲ್ಲಿ ಯಾರೋ ಮಾತು ಹೇಳಿರ್ಲಿಲ್ಲ. ಸುಮ್ಮನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಕ್ಟರ್ ಆಗಿ. ಸರಿ, ಅವ್ರು ಹೇಳಿದಾಗ ನನಗೆ ಅದು ತರ ಟಚ್ ಆಯ್ತು. ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡ್ಲಿಲ್ಲ. ಖಂಡಿತ ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತ್. ಐ ಹೋಪ್ ನಾನು ಅವ್ರಿಗೆ ಇಷ್ಟ ಆಗೋ ತರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಇದು ನನಗಾಗಿದ್ದ ಒಂದು ಅನುಭವ. ಆಮೇಲೆ ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಅವರು ಸೆಟ್ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ, ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್, ಸಿಂಪ್ಲಿಸಿಟಿ ಆಗಿರ್ತಾರೆ. ಅದು ನನಗೆ ಎಷ್ಟು ಅದು ಪ್ರೇರಣೆ ಆಗಿದೆ ಅಂದ್ರೆ, ನಾನು ಹೃದಯ ತಟ್ಟಿ ನೆನಪುಗಳು ತುಂಬಾ ಇದೆ. ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನ ಹೇಳ್ಕೊಳಕ್ ಆಗಲ್ಲ. ಬಟ್ ಒಂದ್ ಹೇಳ್ತೀನಿ, ಅವ್ರ ಕೆಲವೊಂದೆಲ್ಲ ಇದೆ, ಅದು ನ್ಯಾಚುರಲ್, ರಿಯಲ್ ಇದೆ. ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ. ಒಂದು 10% ನಾನು ಕಲಿಬೇಕು ಅಂತ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಅದು ಬಾರ್ನ್, ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಆ ತರ ಹೃದಯ ತಟ್ಟಿದ ನೆನಪುಗಳು ಕಾಟೇರದಲ್ಲಿ ತುಂಬಾ ಸಿಕ್ಕಿದೆ. ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್. ಮತ್ತೆ ಕಾಟೇರ ನನ್ಗನ್ಸುತ್ತೆ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೊಂದು 25 ವರ್ಷ ತಗೋಬಹುದು ಇಂಡಸ್ಟ್ರಿಯಲ್ಲಿ, ಅಷ್ಟು ಮಾತ್ರ ನಾನು ಹೇಳ್ತೀನಿ. ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ. ಯಾವುದೇ ಸಿನಿಮಾ ಬರ್ಲಿ, ಕಾಟೇರ ನಮ್ದೇ ಸಪರೇಟ್ ರೋಡ್ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಕಾಟೇರಾಗ ಒಳ್ಳೇದಾಗ್ಲಿ. ಐ ಲವ್ ಯು ಕಾಟೇರ.